ಹೆಲೋ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸವಿಕೆ 12 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಂತೂ ನಾನು ಸ್ಪೆಷಲ್ ಆಗಿ ಡ್ಯೂಟಿ ಮಾಡೋದೇ ಹಿಜಾಬಲ್ಲಿ ಆಯಿತಾ. ಫಸ್ಟ್ ಆ್ಯಕ್ಚುಲಿ ನಂದು ಎಂತ ಕನ್ನಡ ಸರಿಯಾಗಿ ಬರೋದೇ ಇಲ್ಲ. ಯಾಕೆಂತೇಳಿದರೆ 1 to 7 ಕನ್ನಡ ಮೀಡಿಯಮಲ್ಲೇ ಓದಿರೋದು. ಆದರೂ ನಮ್ಮ ಸ್ಕೂಲಲ್ಲಿ ಒಂದು 90 ಸ್ಟೂಡೆಂಟ್ ಇದ್ದರೆ 88 ಸ್ಟೂಡೆಂಟ್ ಮುಸ್ಲಿಮ್ಸ್ ಮಲಯಾಳ ಮಾತಾಡೋರೇ ಇರ್ತಿದ್ರು, ಇಬ್ಬರು ಮಾತ್ರ ಹಿಂದೂಸ್. ಅವರು ಸಿಕ್ಕಿದ್ರು, ಅವರು ಅಷ್ಟು ಮಿಂಗಲ್ ಆಗ್ತಿರ್ಲಿಲ್ಲ. ಬಾಯ್ಸ್ ಒಂದು ಗರ್ಲ್ಸ್ ಹಾಗೆ ರೇರ್ ಆಗಿ ನಮಗೆ ಸಿಗ್ತಿದ್ದು. ಇನ್ನೊಂದು ವಿಷಯ ಅಂತ ಹೇಳಿದರೆ ಕನ್ನಡ ಗೊತ್ತಿಲ್ಲ ಅಂತ ಹೇಳಿದರೆ ಫಸ್ಟ್ ನನಗೆ ನೆನಪಲ್ಲಿ ಬರೋದು, ನಾನು 5th ಸ್ಟ್ಯಾಂಡರ್ಡಲ್ಲಿ ಓದುವಾಗ ನನ್ನ ತಂಗಿ ಹುಟ್ಟಿದ್ಲಾಯ್ತಾ. ಆ ಟೈಮಲ್ಲಿ ಮ್ಯಾಮ್ ಕೇಳಿದರು ಯಾಕೆ ನೆನ್ನೆ ಸ್ಕೂಲ್ ಬರಲಿಲ್ಲ ಅಂತ. ಆವಾಗ ನಾನು ಸಡನ್ನಾಗಿ ಮಿಸ್ಸಿಗೆ ಹೋಗಿ ಹೇಳಿರೋದು ಅಮ್ಮ ಮರಿ ಹಾಕಿದ್ದಾರೆ ಅಂತ. ಅದು ಇವಾಗಲೂ ನನ್ನ ಮಿಸ್ ನನ್ನನ್ನು ನೋಡಿದರೆ ಹೇಳ್ತಾರೆ, ಆ ಒಂದು ಟೈಮಲ್ಲಿ ನೀನು ಹೇಳಿರೋದು ನಮಗೆ ಮರೆಯೋಕ್ಕಾಗಲ್ಲ ಅಂತ. ಮತ್ತು ಇವಾಗ ನಾನಿರೋದು ನಂದು ಫ್ರೆಂಡ್ ಲ್ಯಾಬ್ ಇದೆ ಆಯಿತಾ, ಕಡಂಗದಲ್ಲಿರೋದು. ಅವನು ಆ್ಯಕ್ಚುಲಿ ಲೀವ್ ಇದ್ದಾನೆ. ಸೊ ಅವಾಗ ಒಂದಿನ ಡ್ಯೂಟಿ ಮಾಡುವ ಅಂಥೇಳಿ ಇಲ್ಲಿಗೆ ಬಂದಿದ್ದೀನಿ. ತುಂಬ ಪೇಷಂಟ್ ಇತ್ತು, ಹಾಗೆ ಪೇಷಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ವೀಡಿಯೋ ಮಾಡುವ ಅಂಥೇಳಿ ಇದು ಮಾಡಿದೆ. ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಸುಮ್ಮನೆ ಕೂತಿದ್ದೀನಿ ಆಯಿತು. ಇವಾಗ ವೀಡಿಯೋ ಅಂತ ಹೇಳಿದರೆ ಔಟ್ಸೈಡ್ ಹೋಗಿ ವೀಡಿಯೋ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಫುಲ್ ಟೈಮ್ ಲ್ಯಾಬಲ್ಲಿದ್ದೀನಿ. ಲ್ಯಾಬ್ ಕಾನ್ಸಂಟ್ರೇಷನ್ ಮಾಡಬೇಕು ಅಂತೇಳಿ ಲ್ಯಾಬಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಮತ್ತು ಮಧ್ಯದಲ್ಲಿ ಏನಾದರೂ ಪ್ರಮೋಷನ್ ವರ್ಕ್ ಸಿಕ್ಕಿದ್ರೆ ಅಲ್ಲಿಗೆ ಹೋಗ್ತಿದ್ದೀನಿ, ಆ ಥರ. ಇನ್ನೊಂದು ವಿಷಯ ಅಂತ ಹೇಳಿದರೆ ಹಿಜಾಬ್ ಹಾಕಿನೇ ಇವತ್ತು ಡ್ಯೂಟಿ ಮಾಡೋದು. ಅಂದರೆ ಫಸ್ಟ್ ನನಗೆ ತುಂಬ ನೆಗೆಟಿವ್ ಇರ್ತಿತ್ತಾಯ್ತಾ, ಹಿಜಾಬ್ ಹಾಕಲ್ಲ ಮುಸ್ಲಿಮ್ ಆ ಥರ ಈ ಥರ ಅಂತ. ಬಟ್ ನನಗೂ ಇಷ್ಟ ಇದೆ ಹಾಕೋಕ್ಕೆ. ಆದರೆ ನಾನು ವೀಡಿಯೋ ಮಾಡುವಾಗ ನನಗೆ ಒಂದು ಕಾನ್ಫಿಡೆಂಟೇ ಬರ್ತಿರಲಿಲ್ಲ ಹಿಜಾಬ್ ಹಾಕಿದರೆ. ತುಂಬ ಟ್ರೈ ಮಾಡಿದ್ದೇನೆ, ಹಾಕಿ ಇದು ಶೂಟ್ ಆದಮೇಲೆ ನನಗೆ ಮತ್ತೆ ರೀಟೇಕ್ ತೆಗಿಬೇಕಾಗುತ್ತೆ, ಅದಕ್ಕೆ ನಾನು ಹಾಕ್ತಾ ಇರಲಿಲ್ಲ. ಆಮೇಲೆ ಸರಿಯಾಗಲಿ ವೀಡಿಯೋ ಅಂತೇಳಿ ಮತ್ತೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ವೀಡಿಯೋ ಇಲ್ಲದಿದ್ದರೂ ನಮಗೆ ಬದುಕಬಹುದು. ಯಾಕೆಂತ ಹೇಳಿದರೆ ಬೇರೆ ವರ್ಕ್ ಇದೆಯಲ್ಲ ನಮಗೆ. ಆ್ಯಕ್ಚುಲಿ ನಾವು ಪ್ರೊಫೆಷ್ನಲ್ ಆಗಿ ಲ್ಯಾಬ್ ಟೆಕ್ನಿಷಿಯನ್ ಕಲ್ತಿದ್ದೀವಿ, ಅದಕ್ಕೆ ವೀಡಿಯೋ ಇಲ್ಲದಿದ್ದರೂ ನಮಗೇನು ತೊಂದರೆ ಇಲ್ಲ. ಸೋಷಿಯಲ್ ಮೀಡಿಯಾ ಇಲ್ಲದಿದ್ದರೂ ನಾವು ಜೀವನ ಮಾಡ್ತೀವಿ. ಆದರೆ ನಮಗೆ ಒಂದು ಇಷ್ಟ, ಅದರ ರೀಚ್ ಸಿಕ್ಕಿದ ಮೇಲೆ ಕಂಟಿನ್ಯೂ ಮಾಡುವ ಅಂತ. ಆ ಥರ ಸ್ಟಾಪ್ ಮಾಡಿದರೆ ಎಲ್ಲರೂ ಕೇಳ್ತಾರೆ. ಅದೇ ರೀತಿ ತುಂಬ ಜನ ನನಗೆ ನೆಗೆಟಿವ್ ಹೇಳ್ತಿದ್ರು ಇದು ಹಾಕಲ್ಲ ಅಂತ. ಇದು ಇವಾಗ ಹಾಕಿದ್ರೂ ಮನುಷ್ಯರ ಬುದ್ಧಿ ಯಾವತ್ತೂ ನಿಲ್ಲಲ್ಲ. ಯಾಕೆಂತ ಹೇಳಿದರೆ ತುಂಬ ನೆಗೆಟಿವ್ ಬೇರೆ ರೀತಿಯಲ್ಲಿ ಸೃಷ್ಟಿ ಮಾಡಿ ಕ್ರಿಯೇಟ್ ಮಾಡಿಯೇ ಹೇಳ್ತಾರೆ. ಎಂತ ಆ ಥರ ಈ ಥರ ಆ ಥರ ಅಂತ. ಅದನ್ನೆಲ್ಲ ಥಿಂಕ್ ಮಾಡಿ ಡಿಪ್ರೆಷನ್ ಆಗೋದಕ್ಕಿಂತ ಹೇಳೋರು ಹೇಳಿ ಏನಾದರೂ ಏನು ಬೇಕಾದರೂ ಅವ್ರು ಮಾಡಲಿ, ಅವರಿಂದ ಸಾಧ್ಯವಿಲ್ಲದನ್ನು ನಾವು ಮಾಡ್ತೀವಿ ಅನ್ನೋದು ಥಿಂಕ್ ಮಾಡಿಕೊಂಡು ಎಲ್ಲರೂ ಮುಂದೆ ಹೋಗಿ. ಜನರು ಯಾವತ್ತೂ ಒಂದು ಮಿಸ್ಟೇಕ್ ಇದ್ದರೆ ಅದನ್ನು ಹೇಳಿ ನಾವು ಸರಿ ಮಾಡುವಂತೇಳಿ ನಾವು ಸರಿ ಮಾಡಿದರೆ ಇನ್ನೊಂದು ಮಿಸ್ಟೇಕ್ ಕಂಡು ಹಿಡಿದು ಬರ್ತಾರೆ. ಅವರು ಅವರ ತಪ್ಪನ್ನು ಮೈಂಡ್ ಮಾಡಲ್ಲ, ಇನ್ನೊಬ್ಬರ ತಪ್ಪನ್ನು ಯಾವಾಗಲೂ ನೋಡ್ತಾ ಇರ್ತಾರೆ. ಅದಕ್ಕೆ ಅವರು ಯಾವಾಗಲೂ ಹಿಂದೆನೇ ಇರ್ತಾರೆ. ಸೊ ನೆಗೆಟಿವ್ ಹೇಳೋರು ಹೇಳ್ತಾನೇ ಇರಿ, ನನಗೇನು ಮಾಡೋಕ್ಕಾಗಲ್ಲ. ನನಗೆ ಜಾಸ್ತಿ ನೆಗೆಟಿವ್ ಸಿಗ್ತಾ ಇರೋದು ಇದೆ ಹಿಜಾಬ್ ವಿಷಯದಲ್ಲೇ. ತುಂಬ ಜನ ಹೇಳಿದರು, ಅದಕ್ಕೆ ನಾನು ಇವಾಗ ಚೇಂಜ್ ಆಗುವಂತೇಳಿ ಆಗಿದ್ದೇನೆ, ನಿಮಗೋಸ್ಕರ, ನನ್ನ ಫಾಲೋವರ್ಸ್ಗೋಸ್ಕರ. ಇನ್ನು ನೀವು ನನ್ನ ನೆಗೆಟಿವ್ ಹೇಳಿದರೆ, ಮುಂದೆಯಿಂದ ನೆಗೆಟಿವ್ ಹೇಳಿದರೆ ನಾನಂತೂ ಬಿಡಲ್ಲ. ಹಿಂದೆಯಿಂದ ಹೇಳುವವರು ಧೈರ್ಯ ಇಲ್ಲ ಅಂತ ಹೇಳಿ ಬಿಡ್ಬೋದು. ಮುಂದೆಯಿಂದ ಹೇಳಿ, ಏನು ಹೇಳಬೇಕಾದ್ರೂ ಮುಂದೆಯಿಂದ ಹೇಳಿ. ನಗಾಡ್ತಾ ನಾನು ಇದನ್ನು ಮಾಡ್ತೇನೆ, ಸಿಲ್ಲಿಯಾಗಿ ತಗೊಳ್ತಾನೆ ಆಯಿತಾ, ಏನು ಹೇಳಿದರು. ಮತ್ತು ಇವಾಗ 3:30 ತನಕ ಡ್ಯೂಟಿ ಇದೆ. 3:30 ಆದಮೇಲೆ ಮನೆಗೆ ಹೋಗಬೇಕು. ಮತ್ತು ಯೂಟ್ಯೂಬ್ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ನಾವು ಔಟ್ಸೈಡ್ ಹೋಗಿದ್ನೇ ವೀಡಿಯೋ ಮಾಡಬೇಕು, ಕಂಟೆಂಟ್ ಕ್ರಿಯೇಟ್ ಮಾಡಿನೇ ವೀಡಿಯೋ ಮಾಡಬೇಕು. ಆದರೆ ನನಗೆ ಆಗ್ತಾಯಿಲ್ಲ ಆಯಿತಾ. ಆದರೆ ಸುಮ್ಮನೆ ಒಂದು ಹೆಸರಿಗೆ ಯೂಟ್ಯೂಬ್ ಇಟ್ಕೊಂಡಿದ್ದೀನಿ ಅಷ್ಟೇ, ಏನೂ ಯೂಸ್ ಇಲ್ಲ. ಆದರೆ ನೋಡುವ, ಇವಾಗ ಅದೇ ಲ್ಯಾಬು ಆಯ್ತಲ್ಲ, ಆವಾಗ ಲ್ಯಾಬ್ ಬಗ್ಗೆನೇ ಚಿಂತೆ, ಅದಕ್ಕೋಸ್ಕರ. ಮತ್ತೇನು ವಿಶೇಷ, ಇನ್ನೊಂದು Q&A ವಿಡಿಯೋ ಮಾಡಬೇಕು ಅಂತಿದ್ದೀನಿ.
ಅದೊಂದು 3 ಡೇಸ್ ಬಿಟ್ಟು ಮಾಡಿದ್ದೀನಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ, ಎಲ್ಲರೂ ನೋಡಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ ಮಾಡಿ. ಮತ್ತು ತುಂಬ ಜನರು ಕೇಳ್ತಾರೆ ಯಾಕೆ ಇವಾಗ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಇಲ್ವಾ ಅಂತ. ಆ್ಯಕ್ಟಿವಲ್ಲಿ ಇದ್ದೇನೆ, ಆದರೆ ಫಸ್ಟಿದಷ್ಟು ಆ್ಯಕ್ಟಿವ್ ಇಲ್ಲ. ಅದೇ ವಿಷಯ ಅಂತೇಳಿದರೆ ಇದೆ, ಲ್ಯಾಬ್ ಅಂತೇಳಿ ಲ್ಯಾಬ್ ಹಿಂದೆನೇ ಓಡಾಡ್ತಿದ್ದೀನಿ, ಮತ್ತು ಪ್ರಮೋಷನ್ ವಿಡಿಯೋ ಸಿಕ್ಕಿದಾಗ ಹೋಗ್ತಿದ್ದೀನಿ, ಅದೇ ಥರ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ ತುಂಬ ಜನ ಕೇಳ್ತಿದ್ದಾರೆ ಆಯಿತಾ, ಇನ್ಸ್ಟಾಗ್ರಾಮಲ್ಲಿ ಯಾಕೆ ವ್ಯೂ ಇಲ್ಲ ನಿಂದು ಫಸ್ಟ್ದಷ್ಟು ಅಂತ. ಆ್ಯಕ್ಚುಲಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಒಂದು ಪ್ರಮೋಷನ್ ಮಾಡಿದ್ದಾಯ್ತಾ. ಅದರಲ್ಲಿ ಸ್ಟ್ರೈಕ್ ಸಿಕ್ಕಿದೆ. January 12 ತನಕ ನಮ್ಮದು ಯಾವುದೇ ನಾನ್ ಫಾಲೋವರ್ಸಿಗೆ ವೀಡಿಯೋಸ್ ಹೋಗಲ್ಲ. 12th ಮೇಲೆ ಇನ್ಶಾಲ್ಲಾ ಫಸ್ಟ್ ಥರನೇ ವೀಡಿಯೋ ರೀಚ್ ಆಗುತ್ತೆ. ಅದು ನಮಗೆ ಇನ್ಸ್ಟಾಗ್ರಾಮ್ ಕೊಟ್ಟ ಶಿಕ್ಷೆ ಅಂತ ಹೇಳ್ಬೋದು. ಎಲ್ಲರೂ ಆ ತಪ್ಪನ್ನು ಮಾಡಬೇಡಿ. ವರ್ಕ್ ಫ್ರಮ್ ಹೋಮ್ ಅಂತೇಳಿ ಒಂದು ಪ್ರಮೋಷನ್ ವೀಡಿಯೋ ಮಾಡಿರೋದು ಆಯಿತಾ. ಅದರಲ್ಲಿ ಸ್ಕ್ಯಾನರ್ ಉಪಯೋಗಿಸಿ ಅಂತ ಹೇಳಿದರೆ ಕಮ್ಯುನಿಟಿ ಗೈಡ್ಲೈನ್ ಬಂದಿದೆ. ಸೊ ಅದನ್ನು ಆ ಥರ ವೀಡಿಯೋ ಮಾಡಬಾರ್ದಂತೆ ನಮಗೆ ಗೊತ್ತಿರಲಿಲ್ಲ. ನಾವು ಮಾಡಿ ನಮ್ಮ ಇನ್ಸ್ಟಾ ವ್ಯೂಸ್ನೆಲ್ಲ ನಾವು ಕಳ್ಕೊಂಡೆ. ಆದರೆ ಜಸ್ಟ್ 3 ಮಂತ್ ಅಷ್ಟೇ. 3 ಮಂತ್ ಆಯಿತು. ನಾವು ಯಾವಾಗ January 12 ಆಗೋದು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಆದರೆ ಇನ್ನೂ ಇವಾಗ January 4 ಆಗಿದೆ. 4th 5th 6th 7th 8th 9th 10th ಇನ್ನೂ 1 ವೀಕ್ ಅಷ್ಟೇ ನಮ್ಮ ಇನ್ಸ್ಟಾಗ್ರಾಮ್ ಸರಿಯಾಗಕ್ಕೆ ಇರೋದು. ಸೊ ತುಂಬ ಜನರು ಅದೇ ಕೇಳ್ತಿದ್ರು, ಯಾಕೆ ರೀಚ್ ಇಲ್ಲ ಅಂತ. ಅಂದರೆ ನಮ್ಮಿಬ್ಬರ ಅಕೌಂಟು ಅಷ್ಟು ರೀಚ್ ಇತ್ತು, ಆದರೆ ಈ ಒಂದು ಮ್ಯಾಟ್ರಲ್ಲಿ ಮಾತ್ರ ಈ ಥರ ಆಗಿರೋದು. ಅದು ತುಂಬ ಜನ ಕೇಳಿದ್ರಿಂದ ನಾನು ಹೇಳ್ತಾ ಇರೋದಷ್ಟೇ. ಮತ್ತೇನಿಲ್ಲ, ಎಲ್ಲರೂ ಚೆನ್ನಾಗಿರಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕಡಂಗದಲ್ಲಿ ಬಂದರೆ ಕಡಗ ಒಂಥರ ಚೆನ್ನಾಗಿದೆ. ಇದು ಕಡಂಗ ಹೇಗೆಂತೇಳಿದ್ರೆ ಒಂಥರ ಸೈಲೆಂಟ್, ಆ ಥರ ಚೆನ್ನಾಗಿದೆ. ನನಗೆ ಇಷ್ಟವಾದ ಪ್ಲೇಸ್ ಕಡಗ. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ. ಅಷ್ಟರವರೆಗೆ ಬೈ.